ಸ್ನೇಹಿತರೆ, ಇವತ್ತೊಂದು ವಿಶೇಷ ತೋರಿಸ್ಲಾ ನಿಮ್ಗೆ. ಬ್ರಹ್ಮಕಮಲ ರಾತ್ರಿ ಅರಳು ಬಿಟ್ಟು ಬೆಳಿಗ್ಗೆ ಆಗೋದ್ರೊಳಗೆ ಮುದುರ್ಕೊಂಡ್ಬಿಡತ್ತೆ. ಆದ್ರೆ ಫ್ರಿಜ್ ಅಲ್ಲಿ ನಾವು ಇಟ್ಕೊಂಡ್ರೆ ಅದು ಅರಳ್ಕೊಂಡೇ ಇರುತ್ತೆ. ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಲಾಸ್ಟ್ ಟೈಮ್ ಒಂದ್ಸರಿ ಇಟ್ಟು ನೋಡಿದ್ದೆ, ಚೆನ್ನಾಗಿ ಅರಳ್ಕೊಂಡೇ ಇತ್ತು. ನಿನ್ನೆ 2 ಹೂವಾಗಿತ್ತು. ಒಂದನ್ನ ನಾನು ಸಂಜೆ ಪೂಜೆಗೆ ಬಳಸ್ಕೊಂಡೆ. ಶುಕ್ರವಾರ ನಿನ್ನೆ ವೈಭವ ಲಕ್ಷ್ಮಿ ಪೂಜೆ ಮಾಡಿದೆ. ಇವತ್ತೊಂದು ಸತ್ಯನಾರಾಯಣ ಪೂಜೆಗೆ ಇದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ ನೋಡೋಣ ಅಂತ ಇಟ್ಟಿದ್ದೀನಿ. ಹೂವು ಅರಳ್ಕೊಂಡೇ ಇದೆ, ತೋರಿಸ್ತೀನಿ ನಿಮ್ಗೆ. ಯಾಕೆಂದ್ರೆ ಕೆಲವ್ರು ಕೇಳ್ತೀರಾ, ಅಕ್ಕ ಬ್ರಹ್ಮಕಮಲನ ಯಾವ ರೀತಿ ಇಟ್ಕೊಂಡ್ರೆ ಇಟ್ಕೋಬಹುದು ಅಂತೇಳಿ. ನಾನು ಪ್ರಯೋಗ ಮಾಡಿದೆ, ನೋಡೋಣ ಅಂತೇಳಿ ಒಂದ್ ಲೋಟದಲ್ಲಿ ನೀರ್ ಹಾಕ್ಬಿಟ್ಟು ಆ ನೀರಲ್ಲಿ ಬ್ರಹ್ಮಕಮಲ ಇಟ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ. ಅದು ಚೆನ್ನಾಗಿನೇ ಇದೆ ನೋಡಿ. ಬೆಳಗಾದರೂ ನಮ್ಮ ಬ್ರಹ್ಮಕಮಲ ಅರಳ್ಕೊಂಡೇ ಇದೆ. ಇವಾಗ ಟೈಮ್ ನೋಡಿ 9:10 ನೋಡಿ. ನಮ್ಮ ಬ್ರಹ್ಮಕಮಲ ಅರಳ್ಕೊಂಡೇ ಇದೆ. ಆರಾಮಾಗಿ ಇದನ್ನ ಪೂಜೆಗೆ ಹಾಕ್ಬೋದು. ತಾಜಾ ತಾಜಾ ಆದಷ್ಟು ಫ್ರೆಶ್ನೆಸ್ ಇರಲ್ಲ, ಆದ್ರೂ ಚೆನ್ನಾಗಿ ಅರಳ್ಕೊಂಡೇ ಇದೆ. ಇಲ್ಲ ಅಂದರೆ ಬೆಳಿಗ್ಗೆ ಸೂರ್ಯೋದಯದ ಒಳಗಡೆನೆ ಇದು ಮುದುರ್ಕೊಂಡ್ಬಿಡ್ತಿತ್ತು. ನೋಡಿದ್ರಲ್ವಾ ಸ್ನೇಹಿತರೆ, ನಮ್ಮ ಬ್ರಹ್ಮಕಮಲ ಅರಳ್ಕೊಂಡೇ ಇದೆ. ಮತ್ತೆ ಇದನ್ನ ಫ್ರಿಜ್ ಒಳಗಡೆನೆ ಇಟ್ಬಿಟ್ಟೆ, ಯಾಕೆಂದ್ರೆ ಪೂಜೆ ಆಗೋವರೆಗೆ. ಈ ಬ್ರಹ್ಮಕಮಲ ನೋಡಿ ತುಂಬ ದೊಡ್ಡ ಸೈಜಲ್ಲಿ ಆಗಿದೆ. ಇದು ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ದೊಡ್ಡ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಆಗಿರೋದು. ತುಂಬ ಅಂದರೆ ತುಂಬ ದೊಡ್ಡ ಸೈಜಲ್ಲಾಗಿದೆ. ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ ಅನಿಸುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ, ಹೇಳ್ಕೊಳಕ್ಕಾಗ್ತಾಯಿಲ್ಲ. 8 ಮಂತ್ಸ್ ಆಯಿತು ಅಷ್ಟೇ. ನಾನು ಒಂದು ಎಲೆನ ಕಟ್ ಮಾಡಿ ಮಣ್ಣಿಗೆ ಹಾಕಿದ್ದೆ. ಅದರಿಂದ ಗಿಡ ರೆಡಿಯಾಗಿ ತುಂಬ ಚೆನ್ನಾಗಿ ಒಂದೇ ಒಂದು ದೊಡ್ಡ ಹೂವು ಅರಳಿತ್ತು ಎಲೆಯಲ್ಲಿ. ಇವಾಗ ನೋಡಿ, ಇಲ್ಲೂ ಕೂಡ ಬ್ರಹ್ಮಕಮಲ ಹಾಕ್ಕೊಂಡಿದೆ. ನಮ್ಮ ಮನೆಯಲ್ಲಿ 3 ಮಂತ್ಸಿಂದ ಬ್ರಹ್ಮಕಮಲ ಇಲ್ಲ ಅನ್ನೋ ದಿನವೇ ಇಲ್ಲ. ಪ್ರತಿನಿತ್ಯ ಬ್ರಹ್ಮಕಮಲ ಆಗ್ತಾನೆ ಇದೆ. ಒಂದು ಎಲೆಯಲ್ಲಾಗುತ್ತೆ ಅಥವಾ ಇನ್ನೊಂದು ಎಲೆಯಲ್ಲಾಗುತ್ತೆ, ಎಲ್ಲೋ ಒಂದು ಸೈಡಲ್ಲಿ ಆಗ್ತಾನೆ ಇರುತ್ತೆ. ಅಥವಾ ಒಂದು ಎಲೆಯಲ್ಲಿ 2, 3 ಇಲ್ಲ ಒಂದೇ ಹೂವು ಅಥವಾ 4, 5 ಈ ರೀತಿ ಅರಳುತ್ತಾನೆ ಇದೆ ಪ್ರತಿನಿತ್ಯ. ಬ್ರಹ್ಮಕಮಲ ಪ್ರತಿನಿತ್ಯ ಆಗಬೇಕು ಅಂದರೆ ಯಾವ ರೀತಿ ಅದನ್ನ ಕೇರ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಹಾಗೆ ಈಗ ಇನ್ನೂ ಬೇರೆ ಬೇರೆ ಥರ ಎಲ್ಲ ನಾನು ಅದಕ್ಕೆ ಹಾಕಿಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿ ಆಗುತ್ತೆ. ಮಾತ್ರ ಚಿಕ್ಕ ಎಲೆಯಲ್ಲಿನೇ ಹೂ ತುಂಬ್ಕೊಳ್ಳುತ್ತೆ. ಅದು ಇನ್ನೂ ಖುಷಿ ಕೊಡುತ್ತೆ. 6 ತಿಂಗಳಿಗೇ ನಾನು ಎಲೆ ಹಾಕಿ 6 ತಿಂಗಳಿಗೇ ಹೂವು ಆಗಿಬಿಟ್ಟಿತ್ತು. ಚಿಕ್ಕ ಸೈಜ್ ಆಗಿತ್ತು. ಈಗ 8 ತಿಂಗಳಾದಮೇಲೆ ದೊಡ್ಡ ಸೈಜ್ ಹೂವು ಬಿಟ್ಟಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಪ್ರತಿಯೊಂದು ಬ್ರಹ್ಮಕಮಲದ ಎಲೆಯಲ್ಲೂ ಕೂಡ ಹೂ ಬಿಟ್ಟಿದೆ. ನನ್ನ ಹತ್ರ ಇರೋದೇ ಒಂದು 2-3 ಎಲೆ ಅಷ್ಟೇ, ಜಾಸ್ತಿ ಇಲ್ಲ. ಯಾಕೆಂದರೆ ಮುಂಚೆ ಜಾಸ್ತಿ ಇತ್ತು, ಮತ್ತು ಇವಾಗೆಲ್ಲ ಕಟ್ ಮಾಡಿ ಮತ್ತೆ ಮಣ್ಣಿಗೆ ಹಾಕಿಬಿಟ್ಟಿದ್ದೀನಿ. ಈಗ ಜೂನ್ ತಿಂಗಳಲ್ಲಿ ಇವಾಗ ಒಂದು 2-3 ಇದೆ ಅಷ್ಟೇ. ಅದರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. 3 ತಿಂಗಳದಿಂದ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಇಲ್ದಿರೋ ದಿನವೇ ಇಲ್ಲ. ಪ್ರತಿನಿತ್ಯ ಅರಳುತ್ತೆ. 1 ಅರಳುತ್ತೆ ಅಥವಾ 2 ಅರಳುತ್ತೆ, 3, 5 ಆಗಿದ್ದೆ. ಈಗಂತೂ ಇನ್ನೊಂದು ಎಲೆಯಲ್ಲಂತೂ ಮೊಗ್ಗುಗಳು ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲ ಕಡೆ ಮೊಗ್ಗಿಂದನೇ ತುಂಬ್ಕೊಂಡ್ಬಿಟ್ಟಿದೆ. ಅದು ಕೂಡ ತೋರಿಸ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಒಂದು ಸರಿ ತೋರಿಸಿದ್ದೆ ನಾನು. ಬ್ರಹ್ಮಕಮಲನ ನೀರಲ್ಲಿ ಇಟ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟರೆ ಒಂದಿನ ಆರಾಮಾಗಿ ಅದನ್ನ ಇಟ್ಕೋಬೋದು ಅಂಥೇಳಿ. ಬೆಳಿಗ್ಗೆ 9 ಗಂಟೆವರೆಗೆ ಇಟ್ಟು ನೋಡಿದ್ದೆ ಅಷ್ಟೇ. ಈ ಸಾರಿ ನಾನು ಮಧ್ಯಾಹ್ನ 1 ಗಂಟೆವರೆಗೂ ನೋಡಿದ್ದೀನಿ. ಹೇಗಿದೆಯೋ ಹಾಗೇ ಇತ್ತು, ತುಂಬ ಚೆನ್ನಾಗಿತ್ತು. ಪ್ರತಿನಿತ್ಯ ಬರೋದು ಹೂವು ನೋಡೋದು. ನೋಡಿ, ಇವಾಗ 2 ಹೂವನ್ನ ಇಟ್ಕೊಂಡಿದ್ದೀನಿ ಇವತ್ತು. ನಿನ್ನೆ ನನಗೆ ಲಕ್ಷ್ಮೀ ಪೂಜೆಗೂ ಸಿಕ್ಕಿತ್ತು. ನಾನು 6:30 ಸುಮಾರಿಗೆ ಲಕ್ಷ್ಮೀ ಪೂಜೆ ಮಾಡಿದೆ ಗೋಧೂಳಿ ಮುಹೂರ್ತದಲ್ಲಿ. ಆವಾಗಲೇ ಹೂವು ಅರಳ್ಕೊಂಬಿಟ್ಟಿತ್ತು. ಕೆಲವೊಮ್ಮೆ 7:30, 8 ಗಂಟೆಲ್ಲ ಆಗುತ್ತೆ ಅರಳೋದಕ್ಕೆ. ನಿನ್ನೇನೋ ಬೇಗ ಅರಳಿತ್ತು. ಇವತ್ತು ಸತ್ಯನಾರಾಯಣ ಪೂಜೆಗೂ ಕೂಡ 2 ಹೂವು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ನಾನು ಬ್ರಹ್ಮಕಮಲದ ಎಲೆನ ಕಟ್ ಮಾಡಿಬಿಟ್ಟು ನೀರಲ್ಲಿಟ್ಟಿರ್ತೀನಿ. ತುಂಬ ಚೆನ್ನಾಗಿ ಬೇರು ಬಂದಿರುತ್ತೆ. ಆ ರೀತಿ ಇಟ್ಟು ಮಾಡಿದಾಗ 6 ತಿಂಗಳಿಗೆಲ್ಲ ಹೂ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತೆ. ಇನ್ನೊಂದು ಥರ ಬ್ರಹ್ಮಕಮಲದ ಎಲೆಯನ್ನು ಕಟ್ ಮಾಡಿಬಿಟ್ಟು ಮಣ್ಣಲ್ಲಿ ಹಾಕಿ ನೆಡ್ತೀನಿ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ವರ್ಷ ಬೇಕಾಗತ್ತೆ. ಆ ರೀತಿಯಾಗಿ ನೆಟ್ಟಿದಾಗ 1 ವರ್ಷ ಬೇಕು. ಯಾಕೆಂದರೆ ಬೇರು ಬರೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ತುಂಬ ಚೆನ್ನಾಗಿ ಹೂ ಬರುತ್ತೆ ಮಾತ್ರ. ಎಷ್ಟೋ ಜನ ಕೇಳ್ತೀರಾ, ಬ್ರಹ್ಮಕಮಲ ನೆಟ್ಬಿಟ್ಟು 3 ವರ್ಷ ಆಯಿತು, 4 ವರ್ಷ ಆಯಿತು, ಯಾಕೋ ಹೂವೇ ಬಿಡ್ತಾ ಇಲ್ಲ ಅಂತೆಲ್ಲ ಹೇಳಿ. ಬ್ರಹ್ಮಕಮಲನ ತುಂಬ ಬಿಸಿಲಿರೋ ಜಾಗದಲ್ಲೂ ನಾವು ಇಡಬಾರ್ದು, ತುಂಬ ನೆರಳಿರೋ ಜಾಗದಲ್ಲೂ ಕೂಡ ಇಡಬಾರ್ದು. ಬಿಸಿಲು ಬರ್ತಾ ಇರಬೇಕು, ಆದರೆ ತುಂಬ ಇರಬಾರ್ದು. ಆ ರೀತಿ ಇಡಬೇಕು.
ಕೆಲವ್ರು ಕೇಳ್ತೀರಾ ಬಾಲ್ಕನಿಯಲ್ಲಿ ನಾವು ಬೆಳೆಸ್ಕೋಬೋದಾ ಅಂತೇಳಿ. ಬಾಲ್ಕನಿಯಲ್ಲಿ ಬಿಸಿಲು ಬೀಳ್ತಾ ಇದೆ ಅಂದರೆ ನೀವು ಆರಾಮಾಗಿ ಬ್ರಹ್ಮಕಮಲನ ಬೆಳೆಸ್ಕೋಬೋದು. ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಯಾಕೆ ಅಂದರೆ ನೀವು ಟೆರೆಸ್ ಮೇಲೆ ಇಡಬೇಕು ಅಥವಾ ಹೊರಗಡೆ ಆಚೆ ಇಲ್ಲೂ ತುಂಬ ಬಿಸಿಲು ಬರೋ ಜಾಗದಲ್ಲಿ ಇಡಬೇಕಂತಂತೆಲ್ಲ ಇಲ್ಲ. ಇದಕ್ಕೆ ಬಿಸಿಲು ಬೇಕು, ಹಾಗೆಯೇ ಜಾಸ್ತಿ ಕೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಪ್ರಮಾಣದಲ್ಲಿ ನಾವು ಅದನ್ನು ಕೇರ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿ, ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ, ಆದರೂ ಕೂಡ ಹೂವು ಚೆನ್ನಾಗಿಯೇ ಇದೆ. ಸತ್ಯನಾರಾಯಣ ಪೂಜೆಗೂ ಕೂಡ ಹೂವನ್ನು ಏರಿಸೋ ಒಂದು ಪುಣ್ಯ ಸಿಕ್ಕಿದೆ. ಬ್ರಹ್ಮಕಮಲ ಸಿಗೋದೇ ತುಂಬ ಅಪರೂಪ ಅಲ್ವಾ, ಪೂಜೆಗೆಲ್ಲ ಸಿಗಲ್ಲ.